ಹಲಸಿನ ಹಣ್ಣಿನ ಸೀಸನ್. ಚಿಪ್ಸ್ ಮಾಡದಿದ್ರೆ ಹೇಗೆ? ಹಾಗೆ ನಾವು ಚಿಪ್ಸ್ ಮಾಡುವ ಅಂತ ಡಿಸೈಡ್ ಮಾಡಿದ್ವಿ. ಮತ್ತು ಹಲಸಿನ ಹಣ್ಣಿನ ಚಿಪ್ಸ್ ಮಾಡಲಿಕ್ಕೆ ಒಬ್ಬರಿಂದ ಆಗಲಿಕ್ಕಿಲ್ಲ. ಮನೆಯವರೆಲ್ಲರೂ ಸೇರಿ ಮಾಡಿದರೆ ಒಂದು ಗಮ್ಮತ್ತೇ ಬೇರೆ. ಪಟ್ಟಂಗೆಲ್ಲ ಹೊಡೆದು ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ಒಬ್ಬರೇ ಮಾಡ್ತಿದ್ರೆ ತುಂಬ ಟಯರ್ಡ್ ಫೀಲ್ ಆಗ್ಬೋದು. ಯಾಕಂದರೆ ತುಂಬ ಕೆಲಸ ಉಂಟು ಹಲಸಿನ ಹಣ್ಣು ಕಟ್ ಮಾಡಿ ಚಿಪ್ಸ್ ಮಾಡಬೇಕಾದ್ರೆ. ಇನ್ನು ಈಗ ಕಟ್ ಮಾಡಿಟ್ಟಂಥ ಹಲಸಿನ ಹಣ್ಣಿನ ಸೋಳೆಯನ್ನು ನಾವು ಟೇಸ್ಟ್ ಮಾಡಬೇಕು. ಯಾಕಂದರೆ ಕೆಲವೊಂದು ಸಿಹಿಯಾಗಿರ್ತದೆ. ಮತ್ತು ಅದನ್ನು ಕಟ್ ಮಾಡಬೇಕು. ಮತ್ತು ಹಲಸಿನ ಹಣ್ಣಿನ ಬೀಜವನ್ನು ಬಿಸಾಡಬೇಡಿ. ಇದು ಪದಾರ್ಥಕ್ಕೆಲ್ಲ ಹಾಕಿದರೆ ಒಳ್ಳೆ ಟೇಸ್ಟ್ ಆಗ್ತದೆ. ನಾನು ಮುಂದಿನ ರೆಸಿಪಿಯಲ್ಲಿ ಶೇರ್ ಮಾಡುವ. ಮತ್ತೊಂದು ಬೌಲಲ್ಲಿ ನೀರು, ಉಪ್ಪು, ಕಲ್ಲರಿದ್ದರೆ ಆ್ಯಡ್ ಮಾಡಿ, ಬಟ್ ಕಲ್ಲರನ್ನು ಅವಾಯ್ಡ್ ಮಾಡಿ ಆದಷ್ಟು. ನಾನಿಲ್ಲಿ ಹಳದಿ ಹುಡಿ ಆ್ಯಡ್ ಮಾಡ್ತಿದ್ದೇನೆ. ಇದನ್ನು ರೆಡಿ ಮಾಡಿ ಒಂದು ಸೈಡಲ್ಲಿ ಇಡಿ. ಪ್ಯಾನ್ ಬಿಸಿ ಆದ ನಂತರ ತೆಂಗಿನೆಣ್ಣೆ ಆ್ಯಡ್ ಮಾಡಿ. ಆದಷ್ಟು ತೆಂಗಿನೆಣ್ಣೆನೇ ಹಾಕಲಿಕ್ಕೆ ನೋಡಿ, ಇಲ್ಲದಿದ್ದರೆ ಚಿಪ್ಸ್ ಅಷ್ಟು ಟೇಸ್ಟ್ ಆಗೋದಿಲ್ಲ. ತೆಂಗಿನೆಣ್ಣೆಯಲ್ಲಿ ಕಾಯಿಸಿದರೆ ಕ್ರಿಸ್ಪಿ ಮತ್ತು ನಮಗೆ ಅದನ್ನು ತುಂಬ ದಿವಸ ಸ್ಟೋರ್ ಮಾಡಿ ಇಡಲಿಕ್ಕೂ ಹೆಲ್ಪ್ ಆಗ್ತದೆ. ಟೇಸ್ಟ್ ಸಹ ಜಾಸ್ತಿ ಆಗ್ತದೆ. ಎಣ್ಣೆ ಬಿಸಿ ಆದ ನಂತರ ಕಟ್ ಮಾಡಿ ಇಟ್ಟಂಥ ನಮ್ಮ ಸೋಳೆಯನ್ನು ಆ್ಯಡ್ ಮಾಡಬೇಕು. ಇದು ಒಳ್ಳೆ ಕ್ರಿಸ್ಪಿ ಆದ ನಂತರ ನಾವು ಆಗ ರೆಡಿ ಮಾಡಿಟ್ಟಂತಹ ನೀರನ್ನು ಆ್ಯಡ್ ಮಾಡಬೇಕು. ಅದು ಆ್ಯಡ್ ಮಾಡುವಾಗ ಸ್ವಲ್ಪ ಜಾಗ್ರತೆಯಲ್ಲಿ ಇರಬೇಕು. ಯಾಕಂದರೆ ನಾವು ಆ ನೀರನ್ನು ಎಣ್ಣೆಗೆ ಹಾಕುವಾಗ ಸ್ವಲ್ಪ ರಟ್ಟುವ ಚಾನ್ಸ್ ಉಂಟು. ನನಗೆ ಈ ಚಿಪ್ಸ್ ತುಂಬ ಇಷ್ಟ. ಬಟ್ ಮಾರ್ಕೆಟಲ್ಲಿ 180 ಎಲ್ಲ ಹೇಳ್ತಾರೆ. ಮನೇಲಿ ಎಷ್ಟು ಈಸಿಯಾಗಿ ಮಾಡ್ಬೋದು. ಕ್ರಿಸ್ಪಿ ಕೂಡ ಆಗಿರ್ತದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.